ಈ ದಿನ ಕೃತಜ್ಞತೆಯ ಫಲ ಎಂಬ ಜಿ.ಪಿ. ರಾಜರತ್ನಂರವರ ಕತೆ ಹೇಳುತ್ತಿದ್ದೇನೆ. ತಿಳಿದವರೆಲ್ಲರೂ ಕೃತಜ್ಞತೆಯನ್ನು ಕೊಂಡಾಡುತ್ತಾರೆ, ಕೃತಜ್ಞತೆಯನ್ನು ದೂಷಿಸುತ್ತಾರೆ. ಕೃತಜ್ಞತೆ ಎಂದರೆ ತನಗೆ ಇತರರಿಂದ ಆದ ಉಪಕಾರವನ್ನು ಮರೆಯದೆ ಇರುವುದು. ಕೃತಜ್ಞತೆ ಎಂದರೆ ತನಗೆ ಆದ ಉಪಕಾರವನ್ನು ಮರೆತು ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವುದು. ಕೃತಜ್ಞವಾದದ್ದು ಒಂದು ನಾಯಿ. ಹೇಗಿದ್ದುದು ಹೇಗಾಯಿತು ಎಂಬುದನ್ನು ತಿಳಿಸುವ ಒಂದು ಹಳೆಯ ಕಥೆಯುಂಟು. ಒಂದು ಕಾಡಿನಲ್ಲಿ ಒಬ್ಬ ಋಷಿ ಅವನ ಆಶ್ರಮದಲ್ಲಿ ಇದ್ದ. ಅನೇಕ ಸಾಧು ಪ್ರಾಣಿಗಳು, ಕ್ರೂರ ಪ್ರಾಣಿಗಳು ಅನ್ಯೋನ್ಯವಾಗಿ ಇದ್ದವು. ಅವನ ತಪಸ್ಸಿನ ಮಹಿಮೆ ಹಾಗಿತ್ತು. ಒಂದು ಸಲ ಒಂದು ಊರುನಾಯಿ ಅಲ್ಲಿಗೆ ಬಂತು. ಆ ಋಷಿಯ ಬಳಿಯೇ ಓಡಿಯಾಡುತ್ತ, ಅವನು ಊಟ ಮಾಡಿದರೆ ತಾನು ಊಟ ಮಾಡುವುದು, ಅವನು ಉಪವಾಸ ಮಾಡಿದರೆ ತಾನು ಉಪವಾಸ ಮಾಡುವುದು, ಅವನು ಸ್ನಾನ ಮಾಡಿದರೆ ತಾನು ಸ್ನಾನ ಮಾಡುವುದು, ಹೀಗೆಯೇ ಇತ್ತು. ಒಂದು ಸಲ ಆ ಸಾಧುನಾಯಿ ಪಕ್ಕದ ಕಾಡಿಗೆ ಹೋದಾಗ ಒಂದು ಚಿರತೆ ಅದನ್ನು ತಿನ್ನುವುದಕ್ಕೆ ಹಾರಿ ಬಂತು. ನಾಯಿ ಸತ್ತನೋ ಬದುಕಿದೆನೋ ಎಂದು ಒಂದೇ ಓಟ ಓಡಿ ಋಷಿಯ ಕಾಲಿನ ಮೇಲೆ ಬಿದ್ದು ತನ್ನ ಭಯವನ್ನು ಹೇಳಿಕೊಂಡಿತು. ಋಷಿ ಅದರ ಗೋಳನ್ನು ತಿಳಿದು, ಈ ಭಯಬೇಡ, ಇದೋ ನಿನಗೆ ಚಿರತೆಯ ರೂಪ ಕೊಡುತ್ತೇನೆ, ಧೈರ್ಯವಾಗಿರು, ಹೋಗುವೆ ಎಂದು ಕಳುಹಿಸಿದ. ನಾಯಿ ಹೀಗೆ ಚಿರತೆಯಾಗಿ ನಿರ್ಭಯದಿಂದ ಓಡಾಡುತ್ತಿತ್ತು. ಕೆಲವು ದಿವಸ ಆದ ಮೇಲೆ ಆ ಚಿರತೆ ಪಕ್ಕದ ಕಾಡಿಗೆ ಹೋಯಿತು. ಅಲ್ಲಿ ತನ್ನ ಸ್ವಭಾವವನ್ನು ಮರೆತು ತನಗಿಂತ ಬಲ ಕಡಿಮೆ ಇರುವ ಪ್ರಾಣಿಗಳನ್ನು ಹೆದರಿಸುತ್ತಾ ಹೋಗುವಾಗ ಎದುರಿಗೆ ಒಂದು ಹೆಬ್ಬುಲಿ ಬಂತು. ಕೂಡಲೇ ಚಿರತೆ ಬಾಲ ಮುದುರಿಕೊಂಡು ಹಿಂದಿರುಗಿ ಓಡಿಬಂದು ಪುನಃ ಋಷಿಯ ಕಾಲಿನ ಮೇಲೆ ಬಿದ್ದು ಭಯದಿಂದ ಅವನ ಮುಖ ನೋಡಿತು. ಋಷಿ ತನ್ನ ದಿವ್ಯಜ್ಞಾನದಿಂದ ಅದರ ಭಯಕ್ಕೆ ಕಾರಣವೇನೆಂದು ತಿಳಿದು, ಭಯಬೇಡ ನಿನಗೆ, ಇದೋ ಹುಲಿಯಾಗು ಎಂದು ಹರಸಿದ. ಕೂಡಲೇ ಚಿರತೆ ಹುಲಿಯಾಯಿತು. ಹುಲಿಯಾಗಿ ಬಾಲ ಬೀಸಿಕೊಂಡು ನಿರ್ಭೀತಿಯಿಂದ ಓಡಾಡುತ್ತಿತ್ತು. ಮತ್ತೆ ಕೆಲವು ದಿವಸ ಆದಮೇಲೆ ಹುಲಿ ಮಗ್ಗುಲಿನ ಕಾಡಿಗೆ ಹೋಗಿ ಹಿಂದೆ ತನ್ನನ್ನು ಎದುರಿಸಿದ ಹುಲಿಯನ್ನು ಕಾಳಗಕ್ಕೆ ಕರೆದು ಹಾವಳಿ ಮಾಡಿಬಿಟ್ಟಿತು. ಅದೇ ವೇಳೆಗೆ ಅಲ್ಲಿಗೆ ಕರಿಯ ಕಲ್ಲಿನ ಪರ್ವತದ ಹಾಗಿದ್ದ ಒಂದು ಮದದಾನೆ ಬಂದಿತು. ಅದರ ಗೀಂಕಾರವನ್ನು ಈ ಹುಲಿ ಕೇಳಿತೋ ಇಲ್ಲವೋ, ನಾಯಿ ಬುದ್ಧಿ ಎಲ್ಲಿ ಹೋಗುತ್ತದೆ, ಮತ್ತೆ ಬಾಲವನ್ನು ಕಾಲಿನ ನಡುವೆ ಇರುಕಿಕೊಂಡು ಓಡಿಬಂದು ಋಷಿಯ ಕಾಲ ಮೇಲೆ ಬಿದ್ದಿತು. ಋಷಿ ಏನೂ ಬೇಸರಪಡದೆ ಅದರ ಭಯವನ್ನು ಮತ್ತೆಯೂ ತಿಳಿದು, ಏಳು, ನಿನ್ನ ಹುಲಿಯ ದೇಹ ಮರೆಯಾಗಿ ನಿನಗೂ ಮದದಾನೆಯ ದೇಹ ಬರಲಿ ಎಂದು ಕಮಂಡಲದ ನೀರನ್ನು ಅದರ ಮೇಲೆ ಪ್ರೋಕ್ಷಿಸಿದ. ಒಡನೆ ಆ ಹುಲಿ ಮದದಾನೆಯಾಯಿತು. ನಿರ್ಭೀತಿಯಿಂದ ಸೊಂಡಿಲು ಬೀಸಿಕೊಂಡು ಓಡಿಯಾಡುತ್ತಿತ್ತು. ಇನ್ನು ಕೆಲವು ದಿವಸ ಕಳೆದ ಮೇಲೆ ಈ ಮದದಾನೆ ಹಿಂದೆ ತನ್ನನ್ನು ಹೆದರಿಸಿದ್ದ ಆನೆಯನ್ನು ಹುಡುಕಿಕೊಂಡು ಪಕ್ಕದ ಕಾಡಿಗೆ ಮತ್ತೆ ಹೋಯಿತು. ಅಲ್ಲಿ ಹೋಗಿ ಹುಡುಕುತ್ತಿರುವಾಗ ಎದುರಿಗೆ ಒಂದು ಮಹಾಭಯಂಕರಾಕಾರದ ಸಿಂಹ ಗರ್ಜಿಸಿತು. ಎಂದಿನಂತೆ ಓಡಿ ಹೋಗುವುದಕ್ಕೆ ಆನೆ ಯತ್ನಿಸಿದರೂ ಅದರ ದೊಡ್ಡ ದೇಹ ನಿಧಾನವಾಗಿ ಚಲಿಸಿದ್ದರಿಂದ ಅದು ಋಷಿಯ ಆಶ್ರಮಕ್ಕೆ ಬರುವ ವೇಳೆಗೆ ಸಿಂಹ ಅದರ ಮೈಯನ್ನೆಲ್ಲ ಕಚ್ಚಿ ಪರಚಿ ಕಿತ್ತು ಹಾಕಿಬಿಟ್ಟಿತ್ತು. ಋಷಿ ಅದರ ಅವಸ್ಥೆಯನ್ನು ಕಂಡು ಕನಿಕರದಿಂದ ಅದು ಕೇಳಿಕೊಳ್ಳುವ ಮೊದಲೇ ಅದಕ್ಕೂ ಮಹಾಭಯಂಕರವಾದ ಸಿಂಹದ ರೂಪವನ್ನೇ ದಯಪಾಲಿಸಿದ. ತಾನು ಆನೆಯೆಂದು ಬೆನ್ನಟ್ಟಿ ಬಂದದ್ದು ತಟಕ್ಕನೆ ಸಿಂಹವಾದುದನ್ನು ನೋಡಿ ಅದು ತನಗಿಂತ ದೊಡ್ಡ ಸಿಂಹವೆಂಬುದನ್ನು ಕಂಡು ಆ ಸಿಂಹ ಕಾಲಿಗೆ ಬುದ್ಧಿ ಹೇಳಿತು. ಈ ಸಿಂಹ ಸುಮ್ಮನೆ ಬಿಟ್ಟಿತೆ. ಆ ಸಿಂಹವನ್ನು ಅಟ್ಟಿಸಿಕೊಂಡು ಹೋಗಿ ಅದನ್ನು ಹಿಡಿದು ಸೀಳಿ ಸಿಗಿದು ತೋರಣ ಕಟ್ಟಿ ಬಿಟ್ಟಿತು. ಗೆದ್ದೆ ಎಂದು ಒಂದು ಸಲ ಗರ್ಜಿಸಿತು. ಅದರ ಗರ್ಜನೆಯನ್ನು ಕೇಳಿ ಅದೇ ಕಾಡಿನಲ್ಲಿದ್ದ ಒಂದು ಶರಭ ಎದ್ದು ಬಂತು. ಅದು ಮುಂಭಾಗದಿಂದ ನೋಡಿದರೆ ಆನೆಯಂತೆ, ಹಿಂಭಾಗದಿಂದ ನೋಡಿದರೆ ಸಿಂಹದಂತೆ, ಪಕ್ಕದಿಂದ ನೋಡಿದರೆ ಆನೆಸಿಂಹವೋ ಸಿಂಹಾನೆಯೋ ಎಂಬಂತೆ ಘೋರವಾಗಿರುವುದು. ಅಂತಹ ಪ್ರಾಣಿಯನ್ನು ಈ ನಾಯಾಗಿ, ಚಿರತೆಯಾಗಿ, ಹುಲಿಯಾಗಿ, ಆನೆಯಾಗಿ, ಈಗ ಸಿಂಹವಾಗಿದ್ದ ಪ್ರಾಣಿ ಹಿಂದೆಯೆಂದೂ ನೋಡಿರಲಿಲ್ಲ. ಈಗ ನೋಡಿದ ಒಡನೆಯೇ ಕುಯ್ಯೋ ಮೊಯ್ಯೋ ಎಂದು ನಾಯಿ ಕುಯ್ಗುಡುವಂತೆ ಕೂಗುತ್ತಾ ಆಶ್ರಮಕ್ಕೆ ತಿರುಗಿ ಓಡಿಬಂತು. ಈ ವೇಳೆಗೆ ಆ ನಾಯಿಯ ಗೊಡವೆ ಕಟ್ಟಿಕೊಂಡು ಋಷಿಗೂ ಸಾಕಾಗಿತ್ತು. ಈಯೊಂದು ಸಲ ಆದರೆ ಆಯಿತು. ಶರಭಕ್ಕಿಂತ ದೊಡ್ಡ ಪ್ರಾಣಿಯಿಲ್ಲವಲ್ಲ ಎಂದುಕೊಂಡು ಅದನ್ನು ಶರಭವನ್ನಾಗಿ ಮಾರ್ಪಡಿಸಿದ. ಈ ಹೊಸ ಶರಭ ಒಂದು ಸಲ ಸೊಂಡಿಲು ಬೀಸುವುದು, ಒಂದು ಸಲ ಬಾಲ ಬೀಸುವುದು, ಹೀಗೆ ನಿರ್ಭಯವಾಗಿತ್ತು. ಹೀಗೆ ಇರಬೇಕಾದರೆ ಒಂದು ಸಲ ಅದಕ್ಕೆ ದುರ್ಬುದ್ಧಿ ಬಂತು. ನಾನು ಮೊದಲು ನಾಯಾಗಿದ್ದೆ. ಋಷಿಯನ್ನು ಆಶ್ರಯಿಸಿ ಈತನ ಪ್ರಭಾವದಿಂದ ಚಿರತೆಯಾದೆ, ನಿಜ ಬಳಿಕ ಹುಲಿಯಾದೆ, ಅನಂತರ ಆನೆಯಾದೆ, ಆಮೇಲೆ ಸಿಂಹವಾದೆ, ಈಗ ಶರಭನಾಗಿದ್ದೇನೆ. ಈ ಋಷಿ ಬಹಳ ಕರುಣಾಶಾಲಿ. ಇವನು ನನ್ನ ಮೇಲೆ ಕನಿಕರಗೊಂಡ ಹಾಗೆಯೇ ಇನ್ನಾವುದಾದರೂ ಪ್ರಾಣಿಯ ಮೇಲೆ ದಯೆಯಿಟ್ಟು ಅದನ್ನು ಶರಭವನ್ನಾಗಿ ಮಾಡಿದರೆ ನನ್ನ ಗತಿಯೇನು? ಆದ್ದರಿಂದ ಈ ಋಷಿ ಇನ್ನೂ 5 ಯಾವುದಾದರೂ ಮೃಗವನ್ನು ನನ್ನಂತೆ ಮಾಡುವ ಮೊದಲೇ ನಾನು ಈ ಋಷಿಯೇ ಇಲ್ಲದಂತೆ ಮಾಡಿಬಿಡುವುದು ಮೇಲು.
ಇವನು ಸ್ನಾನ ಮಾಡಿ ಜಪಕ್ಕೆ ಕುಳಿತಿರುವಾಗ ಇವನ ಮೇಲೆ ಹಾರಿ ಇವನನ್ನು ಮುಗಿಸಿಬಿಡುತ್ತೇನೆ ಎಂದುಕೊಂಡಿತು. ಅದು ಹಾಗೆಂದು ಬಾಯಿ ಬಿಟ್ಟು ಹೇಳದಿದ್ದರೂ ದಿವ್ಯಜ್ಞಾನಿಯಾದ ಆ ಋಷಿಗೆ ಅದರ ಮನಸ್ಸಿನಲ್ಲಿ ಇದ್ದುದೆಲ್ಲ ಗೊತ್ತಾಯಿತು. ಎಷ್ಟೇ ಆದರೂ ನಾಯಿಬುದ್ಧಿಯೇ. ನಾಯಿಗಳಿಗಾದರೂ ಕೃತಜ್ಞತೆ ಉಂಟು. ಈಗ ಶರಭದ ಆಕಾರವಾಗಿರುವ ಇದಕ್ಕೆ ಈ ಕ್ರೂರ ಸ್ವಭಾವವೇ ಬಂದಿದೆ. ಇದರ ಮೇಲೆ ಕೋಪಗೊಳ್ಳುವುದು ನನಗೆ ತಕ್ಕದ್ದಲ್ಲ. ಎಷ್ಟೇ ಆದರೂ ಇದಕ್ಕೆ ಈ ಬೇರೆ ಬೇರೆ ರೂಪಗಳನ್ನು ಕೊಟ್ಟು ಇದನ್ನು ಹೆಚ್ಚಿಸಿದವನು ನಾನೇ. ಈಗ ನನ್ನ ಪ್ರಾಣವನ್ನು ಉಳಿಸಿಕೊಂಡು ಇದನ್ನು ಉಳಿಸಬೇಕಾದರೆ ಇರುವುದು ಒಂದೇ ಮಾರ್ಗ ಎಂದುಕೊಂಡ ಋಷಿ. ಆ ಋಷಿ ಸ್ನಾನ ಮಾಡಿ ಜಪಕ್ಕೆ ಕುಳಿತನೋ ಇಲ್ಲವೋ ಆ ಶರಭ ಅವನ ಮೇಲೆ ಬೀಳಬೇಕೆಂದು ಹಾರಿತು. ಅದನ್ನು ನಿರೀಕ್ಷಿಸುತ್ತಿದ್ದ ಋಷಿ ತನ್ನ ಕಮಂಡಲದ ನೀರನ್ನು ಅದರ ಮೇಲೆ ತಳಿದು ನಾಯಾಗು ಎಂದ. ಕೂಡಲೇ ಶರಭ ಕರಗಿ ಮರೆಯಾಗಿ ನಾಯಿ ಮೊದಲಿನಂತೆ ನಾಯಿಯಾಯಿತು. ಮತ್ತೆ ಆ ನಾಯಿ ಮೊದಲಿನಂತೆ ಪಕ್ಕದ ಕಾಡಿಗೆ ಹೋಗಲಿಲ್ಲ. ಋಷಿಯೊಡನೆಯೇ ಸಾಧುವಾಗಿ ನಿಂತು ಅವನು ತಿಂದರೆ ತಾನೂ ತಿನ್ನುತ್ತಿತ್ತು. ಅವನು ಉಪವಾಸ ಮಾಡಿದರೆ ತಾನೂ ಉಪವಾಸ ಮಾಡುತ್ತಿತ್ತು. ಹೀಗೆ ಒಂದು ನಾಯಿ ಶರಭನಾಗಿ ತನ್ನ ಕೃತಜ್ಞತೆಯಿಂದ ಮತ್ತೆ ನಾಯಿಯೇ ಆಯಿತು.